ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 126ನೆಯ ಅಧ್ಯಾಯದ ತೃತೀಯ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಕುಬ್ಜಾಂಬ್ರಕ ಕ್ಷೇತ್ರ ಮಹಿಮೆ, ಕುಬ್ಜಾಂಬ್ರಕವೆಂಬ ಹೆಸರು ಬರಲು ಕಾರಣ, ರೈಭ್ಯ ಮುನಿಯ ಕತೆ, ಕುಬ್ಜಾಂಬ್ರಕ ಕ್ಷೇತ್ರದಲ್ಲಿರುವ ಕುಮುದಾಕಾರ, ಮಾನಸ, ಮಾಯ, ಸರ್ವಾತ್ಮಕ, ಸಾರ್ಷಪಕ, ಪೂರ್ಣಮುಖ, ಕರವೀರ, ಪುಂಡರೀಕ, ಅಗ್ನಿತೀರ್ಥ, ವಾಯವ್ಯ, ಶಕ್ರ, ವರುಣ, ಸಪ್ತಸಾಮುದ್ರಕ, ಮಾನಸರಸ್ ತೀರ್ಥ ವಿಚಾರ. ಮುಂಗುಸಿಯು ಹಾವು ಆಗಿದ್ದು ಕುಬ್ಜಾಂಬ್ರಕ ಕ್ಷೇತ್ರದಲ್ಲಿ ಪ್ರಾಣ ಬಿಟ್ಟುದರಿಂದ ಕೋಸಲ ರಾಜಪುತ್ರನು ಪ್ರಾಗ್ಜ್ಯೋತಿಷ ರಾಜಪುತ್ರಿಯೂ ಆಗಿ ಜನಿಸಿ ದಂಪತಿಗಳಾಗಿ ಸುಖಿಸಿ ಪೂರ್ವಜನ್ಮ ಸ್ಮರಣೆಯಿಂದ ಮತ್ತೆ ಕುಬ್ಜಾಂಬ್ರಕಕ್ಕೆ ಬಂದು ಮುಕ್ತರಾದವರ ಕಥೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ಆ ಕುಬ್ಜಾಂಬ್ರಕದಲ್ಲಿರುವ ಮತ್ತೊಂದು ಉತ್ತಮ ತೀರ್ಥವನ್ನು ಹೇಳುವೆನು. ಅಲ್ಲಿ ವರುಣನು 17,000 ವರ್ಷಕಾಲ ತಪಸ್ಸನ್ನು ಮಾಡಿದನು.
ಆ ವರುಣತೀರ್ಥದಲ್ಲಿ ಸ್ನಾನ ಮಾಡುವ ಅಥವಾ ಮೃತನಾಗುವ ಸ್ತುತ್ಯವ್ರತನಾದ ಮನುಷ್ಯನು ವರುಣಲೋಕವನ್ನು ಸೇರಿ 8,000 ವರ್ಷಕಾಲ ಇಷ್ಟಬಂದಿಡೆಯಲ್ಲಿ ಸಂಚರಿಸುವವನಾಗುವನು. ವರುಣತೀರ್ಥದಲ್ಲಿ 20 ವರ್ಷ ಕಾಲವಿದ್ದು ಸರ್ವಸಂಗ ಪರಿತ್ಯಾಗಿಯಾಗಿ ಅಲ್ಲಿಯೇ ಮೃತನಾದವನು ನನ್ನ ಲೋಕವನ್ನು ಸೇರುವನು. ವಸುಂಧರೆ, ಆ ತೀರ್ಥದ ಗುರುತನ್ನು ಹೇಳುತ್ತೇನೆ ಕೇಳು. ಆ ತೀರ್ಥದಲ್ಲಿ ಯಾವಾಗಲೂ ಒಂದೇ ರೀತಿಯಾಗಿರುವ ಒಂದು ಧಾರೆಯು ಬೀಳುತ್ತಿರುತ್ತದೆ. ಅದು ಮಳೆಗಾಲದಲ್ಲಿ ಹೆಚ್ಚುವುದೂ ಇಲ್ಲ, ಬೇಸಗೆಯಲ್ಲಿ ಕುಂದುವುದೂ ಇಲ್ಲ. ಸಪ್ತ ಸಾಮುದ್ರಕವೆಂಬುದು ಕುಬ್ಜಾಂಬ್ರಕದಲ್ಲಿ ಮತ್ತೊಂದು ತೀರ್ಥ. ಅದರಲ್ಲಿ ಸ್ನಾನ ಮಾಡುವ ಧರ್ಮ ಪರಾಯಣನು 3 ಅಶ್ವಮೇಧಗಳ ಫಲವನ್ನು ಪಡೆಯುವನು. ಬೇಗನೆ ಸ್ವರ್ಗವನ್ನು ಸೇರುವನು. ಸ್ವರ್ಗದಲ್ಲಿ 10,500 ವರ್ಷ ಕಾಲವಿದ್ದು ಬಳಿಕ ಅಲ್ಲಿಂದ ಹೊರಟು ಕುಲೀನನಾದ ಬ್ರಾಹ್ಮಣನಾಗಿ ಭೂಮಿಯಲ್ಲಿ ಜನಿಸಿ ವೇದಾಂಗ ವಿಶಾರದನೂ ಸೋಮಪಾನ ಮಾಡುವವನು ಆಗುವನು. ಸಂಗತ್ಯಾಗಿಯೂ ಜಿತೇಂದ್ರಿಯನೂ ಆಗಿ ಆ ತೀರ್ಥದಲ್ಲಿ 7 ರಾತ್ರಿ ವಾಸ ಮಾಡಿ ಪ್ರಾಣ ಬಿಡುವವನು ನನ್ನ ಲೋಕವನ್ನು ಸೇರುವನು. ಸುಂದರಿ, ಆ ತೀರ್ಥದ ಗುರುತನ್ನು ಎಂದರೆ ವೈಶಾಖ ಶುಕ್ಲ ದ್ವಾದಶಿಯ ದಿನ ಅಲ್ಲಾಗುವ ಮಹಿಮೆಯನ್ನು ಹೇಳುತ್ತೇನೆ ಕೇಳು. ಅಲ್ಲಿ ಭೂಮಿಗಿಳಿದು ನಿರ್ಮಲಳಾದ ದೇವಗಂಗೆಯು ಆ ತೀರ್ಥೋದಕದೊಡನೆ ಸೇರುವಳು. ಆದುದರಿಂದ ಒಡನೆಯೇ ತೀರ್ಥವು ಹಾಲಿನ ಬಣ್ಣವುಳ್ಳದ್ದಾಗುವುದು. ಮತ್ತೆ ಹಳದಿಯ ಬಣ್ಣದಿಂದಲೂ, ಆಮೇಲೆ ಕೆಂಪು ಬಣ್ಣದಿಂದಲೂ, ಆಮೇಲೆ ಪಚ್ಚೆಯ ಬಣ್ಣದಿಂದಲೂ, ಬಳಿಕ ಮುತ್ತಿನ ಬಣ್ಣದಿಂದಲೂ ಹೊಳೆಯುವುದು. ಆತ್ಮಜ್ಞಾನಿಗಳು ಈ ಗುರುತುಗಳಿಂದ ಆ ತೀರ್ಥವನ್ನು ಅರಿಯಬೇಕು. ಕುಬ್ಜಾಂಬ್ರಕದಲ್ಲಿರುವ ಬೇರೊಂದು ಮಹಾತೀರ್ಥವನ್ನು ಹೇಳುತ್ತೇನೆ. ಮಾನಸರಸ್ಸೆಂಬ ಸರ್ವಭಾಗವತರಿಗೂ ಪ್ರಿಯವಾದ ತೀರ್ಥವಿದೆ. ವರಾರೋಹೆ, ಅದರಲ್ಲಿ ಸ್ನಾನ ಮಾಡಿದವನು ಮಾನಸ ಸರೋವರಕ್ಕೆ ಹೋಗುವನಲ್ಲದೆ ರುದ್ರೇಂದ್ರ ಮರುದ್ಗಣದೊಡಗೂಡಿದ ಸರ್ವ ದೇವತೆಗಳನ್ನು ಸಂದರ್ಶಿಸುವನು. ಭೂಮಿ, ಇದೂ ಅಲ್ಲದೆ ಆ ತೀರ್ಥದಲ್ಲಿ 30 ರಾತ್ರಿಗಳು ವಾಸ ಮಾಡಿ ಮೃತನಾಗುವವನು ಸರ್ವಸಂಗ ವಿನಿರ್ಮುಕ್ತನಾಗಿ ನನ್ನ ಲೋಕವನ್ನು ಸೇರುವನು. ಮನುಷ್ಯರು ಅದನ್ನು ತಿಳಿಯುವುದಕ್ಕೆ ಬೇಕಾದ ಗುರುತನ್ನು ಹೇಳುತ್ತೇನೆ. 50 ಹರಿದಾರಿಯಷ್ಟು ವಿಸ್ತಾರವಾದ ಅದನ್ನು ತಿಳಿದು ಮನುಷ್ಯರು ಸೇರುವುದು ಕಷ್ಟ. ನನ್ನ ಕರ್ಮದಲ್ಲಿ ನಿಷ್ಠರಾದ ಶುದ್ಧ ಭಾಗವತರು ಮಾನಸ ಸರೋವರವನ್ನು ಹೇಗೋ ಹಾಗೆಯೇ ಅದನ್ನು ತಿಳಿಯಬೇಕು. ಮಹಾಭಾಗ್ಯೆ, ಇವುಗಳೇ ಸಿದ್ಧಿಕಾಮನಾದ ರೈಭ್ಯನಿಗೆ ನಾನು ಹೇಳಿದ ಕುಬ್ಜಾಂಬ್ರಕದಲ್ಲಿರುವ ತೀರ್ಥಗಳು. ವಸುಂಧರೆ, ಕುಬ್ಜಾಂಬ್ರಕ ಕ್ಷೇತ್ರದಲ್ಲಿ ಪೂರ್ವದಲ್ಲಿ ನಡೆದ ಅತ್ಯಾಶ್ಚರ್ಯಕರವಾದ ಬೇರೆಯ ವಿಚಾರವನ್ನು ಹೇಳುತ್ತೇನೆ, ಅದನ್ನು ಕೇಳು. ಕುಬ್ಜಾಂಬ್ರಕ ಕ್ಷೇತ್ರದಲ್ಲಿ ನನ್ನ ನಿರ್ಮಾಲ್ಯದ ಸಮೀಪಕ್ಕೆ ಅಕಸ್ಮಾತ್ತಾಗಿ ಒಂದು ಹೆಣ್ಣು ಹಾವು ಬಂದು ಗಂಧ ಮಾಲ್ಯೋಪಹಾರಗಳನ್ನು ತಿಂದುಕೊಂಡು ನಿರ್ಭಯದಿಂದ ಅಲ್ಲಿಯೇ ಇರುತ್ತಿದ್ದಿತು. ಸ್ವಲ್ಪ ಕಾಲದ ಮೇಲೆ ಅಕಸ್ಮಾತ್ತಾಗಿ ಅಲ್ಲಿಗೆ ಬಂದ ಒಂದು ಗಂಡು ಮುಂಗುಸಿಯು ಅಲ್ಲಿ ಆಡುತ್ತಿದ್ದ ಆ ಹಾವನ್ನು ಕಂಡಿತು.
ಆಗ ಮುಂಗುಸಿಗೂ ಹಾವಿಗೂ ಯುದ್ಧವಾಯಿತು. ಮಾಘ ಮಾಸದ ದ್ವಾದಶಿಯ ದಿನ ಸರಿಯಾದ ಮಧ್ಯಾಹ್ನ ಕಾಲದಲ್ಲಿ ಆ ನನ್ನ ಮಂದಿರದಲ್ಲೇ ಹಾವು ಮುಂಗುಸಿಯನ್ನು ಸಾಯುವಂತೆ ಕಚ್ಚಿತು. ವಿಷದಿಂದ ಕೂಡಿದ ಮುಂಗುಸಿಯು ಹಾವನ್ನು ಬೇಗನೆ ಬೀಳಿಸಿತು. ಹಾವು ಮುಂಗುಸಿಗಳೆರಡು ಹೀಗೆ ಒಂದರೊಡನೊಂದು ಜಗಳವಾಡಿ ಸತ್ತವು. ಆ ಹಾವು ಪ್ರಾಗ್ಜ್ಯೋತಿಷ ನಗರದಲ್ಲಿ ರಾಜಪುತ್ರಿಯಾಗಿ ಉದಿಸಿ ಯಶಸ್ಸನ್ನು ಪಡೆಯಿತು. ದೇವಿ, ಮುಂಗುಸಿಯು ಕೋಸಲ ದೇಶದಲ್ಲಿ ರೂಪವಂತನೂ ಗುಣವಂತನೂ ಸರ್ವಶಾಸ್ತ್ರ ಕಲಾವಿದನೂ ಆದ ರಾಜನಾಗಿ ಉದಿಸಿದನು. ಆ ರಾಜಕುಮಾರ ರಾಜಕುಮಾರಿಯರಿಬ್ಬರೂ ಸೌಖ್ಯದಿಂದ ಕಾಲಕ್ರಮದಲ್ಲಿ ಶುಕ್ಲಪಕ್ಷ ಚಂದ್ರನಂತೆ ಕಾಂತಿವಂತರಾಗಿ ಬೆಳೆದರು. ಆ ರಾಜಕುಮಾರಿಯು ಮುಂಗುಸಿಯನ್ನು ಕಂಡೊಡನೆಯೇ ಕೊಲ್ಲಲಿಚ್ಛಿಸುತ್ತಿದ್ದಳು. ರಾಜಪುತ್ರನು ಹಾಗೆಯೇ ಹಾವನ್ನು ಕಂಡರೆ ಕೂಡಲೇ ಕೊಲ್ಲಲು ಬಯಸುತ್ತಿದ್ದನು. ವಸುಂಧರೆ, ಹೀಗಿರಲು ಆ ಕೋಸಲ ರಾಜಕುಮಾರನು ಆ ರಾಜಪುತ್ರಿಯನ್ನು ನನ್ನ ಅನುಗ್ರಹದಿಂದ ಸಕಾಲದಲ್ಲಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಂಡನು. ಹೀಗೆ ಕೋಸಲ ದೇಶದ ರಾಜನಿಗೂ ಪ್ರಾಗ್ಜ್ಯೋತಿಷ ದೇಶದ ರಾಜನಿಗೂ ನನ್ನ ಅನುಗ್ರಹದಿಂದ ಮಹೋತ್ಸವದಿಂದ ಸಂಬಂಧವಾಯಿತು. ವಿವಾಹಿತರಾಗಿ ರಮಿಸುತ್ತಿದ್ದ ಆ ದಂಪತಿಗಳಿಗೆ ಅರಗಿಗೂ ಕಡ್ಡಿಗೂ ಇರುವಂತೆಯೂ ಧೂಮಕೇತುವಿಗೂ ಅಗ್ನಿಗೂ ಇರುವಂತೆಯೂ ನಂದನವನದಲ್ಲಿ ರಮಿಸುವ ಶಚೀಂದ್ರರಿಗಿರುವಂತೆಯೂ ಪರಸ್ಪರ ದೃಢವಾದ ಪ್ರೀತಿಯುಂಟಾಯಿತು. ಅವರ ಆ ಪ್ರೀತಿಯು ಬಹುಕಾಲದವರೆಗೂ ಕಡಿಮೆಯಾಗಲಿಲ್ಲ. ಹೀಗೆ ಅವರಿಬ್ಬರೂ ಅಲ್ಲಿ ತಮ್ಮ ಉಪವನದಲ್ಲಿ ವಿಹರಿಸುತ್ತಾ ಮಹಾಸಮುದ್ರ ಸಮುದ್ರ ತೀರಗಳಂತೆ ಅಗಲದೆ ಇರುತ್ತಿದ್ದರು. ನನ್ನ ಮಾಯೆಯಿಂದ ವಿಮೋಹಿತರಾಗಿ ತಾವು ಯಾರೆಂಬುದನ್ನು ಅರಿಯದ ಅವರಿಗೆ ಹೀಗೆ ಪ್ರೀತಿಯಿಂದಲೇ 77 ವರ್ಷಗಳು ಕಳೆದವು. ಬಳಿಕ ಒಂದು ದಿನ ಉಪವನದಲ್ಲಿ ಅವರಿಬ್ಬರು ವಿನೋದದಿಂದಿರುವಾಗ ರಾಜಪುತ್ರನು ಒಂದು ಹೆಣ್ಣು ಹಾವನ್ನು ಕಂಡು ಕೊಲ್ಲುವುದಕ್ಕೆ ಹೋದನು. ತನ್ನ ಪ್ರಿಯೆಯು ಎಷ್ಟು ಬೇಡವೆಂದರೂ ಕೇಳದೆ ವಿನತೆಯ ಮಗನಾದ ಗರುಡನು ಹಾವುಗಳನ್ನು ಕಂಡೊಡನೆಯೇ ಕೊಲ್ಲುವಂತೆ ಅದನ್ನು ಭಯಂಕರವಾಗಿ ಕೊಂದೇ ಬಿಟ್ಟನು. ಆಗ ಅದರಿಂದ ಸಿಟ್ಟುಗೊಂಡ ಆ ರಾಣಿಯು ಅವನೊಡನೆ ಯಾವ ಮಾತನ್ನೂ ಆಡದೇ ಇದ್ದಳು. ಬಳಿಕ ಆಗಲೇ ರಾಜಪುತ್ರಿಯ ಎದುರಿಗೆ ಬಿಲದಿಂದ ಒಂದು ಮುಂಗುಸಿಯು ಹೊರಕ್ಕೆ ಬಂದು ತಿಂಡಿಗಾಗಿ ಹುಡುಕುತ್ತಿದ್ದಿತು. ಸರ್ಪವನ್ನು ಬಯಸುವುದು, ಸಂತೋಷದಿಂದಿರುವುದು, ಶುಭಕರವಾದ ದರ್ಶನವುಳ್ಳದ್ದೂ ಆಗಿ ಅಲ್ಲಿ ಸಂಚರಿಸುತ್ತಿದ್ದ ಆ ಮುಂಗುಸಿಯನ್ನು ರಾಣಿಯು ಕೊಲ್ಲಲು ಯತ್ನಿಸಿ ರಾಜಪುತ್ರನು ಬೇಡವೆಂದು ತಡೆದರೂ ಬಿಡದೆ ಕೋಪದಿಂದ ಕೊಂದೇ ಬಿಟ್ಟಳು. ಶುಭಕರ ದರ್ಶನವುಳ್ಳ ಮುಂಗುಸಿಯನ್ನು ಕೊಂದುದನ್ನು ಕಂಡು ಕೋಪಗೊಂಡ ರಾಜಪುತ್ರನು ರಾಣಿಯನ್ನು ನೋಡಿ, ಹೆಂಗಸರಿಗೆ ಪತಿಯು ಯಾವಾಗಲೂ ಮಾನ್ಯನು. ಪತಿಯಾದ ನನ್ನನ್ನು ಮೀರಿ ನೋಡುವುದಕ್ಕೆ ಚೆನ್ನಾಗಿಯೂ ರಾಜರಿಗೆ ಮಂಗಳಕರವಾಗಿಯೂ ದರ್ಶನದಿಂದ ಶುಭವನ್ನುಂಟು ಮಾಡುವುದಾಗಿಯೂ ಇರುವ ಮುಂಗುಸಿಯನ್ನು ನಾನು ಬೇಡವೆಂದು ತಡೆಯುತ್ತಿದ್ದರೂ ಕಾಠಿಣ್ಯದಿಂದ ನೀನೇಕೆ ಕೊಂದೆ ಎಂದನು. ಗಂಡನ ಆ ಮಾತನ್ನು ಕೇಳಿ ಪ್ರಾಗ್ಜ್ಯೋತಿಷ ರಾಜಪುತ್ರಿಯಾದ ಆಕೆ ಕೋಪದಿಂದ ಅವನಿಗೆ ಬೇಡವೆಂದು
ಹಲವು ಸಾರಿ ತಡೆದರೂ ನೀನು ಹಾವನ್ನು ಏಕೆ ಕೊಂದೆಯೋ? ಅದಕ್ಕೆ ನಾನು ಹಾವನ್ನು ಕೊಲ್ಲುವ ಮುಂಗುಸಿಯನ್ನು ಕೊಂದೆನು ಎಂದು ಉತ್ತರವನ್ನು ಹೇಳಿದಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 126ನೆಯ ಅಧ್ಯಾಯದ ಚತುರ್ಥ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.